ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಬೂದು ಕುಂಬಳಕಾಯಿ ಸಿಪ್ಪೆಯ ಸುಕ್ಕ ಮಾಡ್ತಾ ಇದ್ದೇನೆ. ಮಂಗಳೂರು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಮಂಗಳೂರು ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗ್ತದೆ ಇದು. ನೋಡಿ, ಮೊದಲಿಗೆ ನಾನು ಬೂದು ಕುಂಬಳಕಾಯಿ ಸಿಪ್ಪೆಯನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಅದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಇಡಬೇಕು. ಸ್ವಲ್ಪ ಅರಿಶಿನ ಹುಡಿ ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಇದು, ತುಂಬ ಟೇಸ್ಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು. ಬೆಲ್ಲ ಹಾಕೋದು ಮರ್ತೋಯ್ತು ನನಗೆ. ಒಂದು ಪೀಸ್ ಬೆಲ್ಲ ಕೂಡ ಹಾಕಿ ಇಡ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ ಎಲ್ಲ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಹುರ್ಕೊಳ್ಳಿಕ್ಕೆ ಅರ್ಧ ಗೆರಟೆಯಷ್ಟು ತೆಂಗಿನಕಾಯಿಯನ್ನು ಹುರ್ಕೊಳ್ತಾ ಇದ್ದೇನೆ. ಒಂದು ಕಪ್ ತೆಂಗಿನ ತುರಿಯನ್ನು, ಸ್ವಲ್ಪ ಅರಿಶಿನ ಹುಡಿ ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್ ಹಾಕಿ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಇದಾಗಬೇಕಂತ ಫ್ರೈ ಆಗಬೇಕಂತ ಏನಿಲ್ಲ. ಸ್ವಲ್ಪ ಫ್ರೈ ಆದರೆ ಸಾಕು. ಅದರ ಅರೋಮ ಬರುವ ತನಕ ಫ್ರೈ ಆದರೆ ಸಾಕು. ತುಂಬ ಕಪ್ಪು ಮಾಡಬೇಡಿ. ಸ್ವಲ್ಪ ಫ್ರೈ ಆದರೆ ಅದರ ಪರಿಮಳ ಬರುವ ತನಕ ಫ್ರೈ ಮಾಡಿದರೆ ಸಾಕಾಗ್ತದೆ. ನೋಡಿ, ಚೆನ್ನಾಗಿ ಬಾಡಿಸ್ತಿದ್ದೇನೆ. ನೋಡಿ, ಸಾಕು. ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಒಂದು ಬಣಲೆಯಲ್ಲಿ ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಚೆನ್ನಾಗಿ ಉಬ್ಬಿ ಬರಬೇಕು ಅದು. ನೋಡಿ, ಈ ಥರ ಉಬ್ಬಿ ಬರಬೇಕು. ಒಂದು 10 ಗಿಡ್ಡ ಮೆಣಸು, ಅಂದರೆ ಗುಂಟೂರು ಮೆಣಸು 10 ತೆಗೊಂಡಿದ್ದೇನೆ. ಒಂದು 5 ಉದ್ದ ಮೆಣಸು ತೆಗೊಂಡಿದ್ದೇನೆ. ಗಿಡ್ಡ ಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಚೆನ್ನಾಗಿ ಉಬ್ಬಿ ಬರಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲೇ ಇರೋದು ಪರಿಮಳ, ಅದರಲ್ಲೇ ಫ್ಲೇವರ್ ಬರೋದು. ಆ ಥರ ಹುರ್ಕೊಂಡ್ರೇ ಫ್ಲೇವರ್ ಬರೋದು. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟು ಹುರ್ಕೊಳ್ಬೇಕು. ನೋಡಿ, ಈಗ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೇನೆ. ಒಂದು 2 ಚಮಚದಷ್ಟು ಕೊತ್ತಂಬರಿ, ಒಂದು 1/4 ಚಮಚದಷ್ಟು ಮೆಂತೆ ಮತ್ತು ಒಂದು ಚಮಚದಷ್ಟು ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ಲೇವರ್ ಬಿಡುವ ತನಕ ಹುರ್ಕೊಳ್ಬೇಕು. ಇದು ಅಷ್ಟೇ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಉಂಟು. ನೋಡಿ, ಎಣ್ಣೆಯಲ್ಲೇ ಹುರ್ಕೊಳ್ತಾ ಇದ್ದೇನೆ. ಘಮ ಬರುವ ತನಕ ಹುರ್ಕೊಳ್ಬೇಕು. ಗ್ಯಾಸ್ ತುಂಬ ಫಾಸ್ಟಲ್ಲಿ ಬೆಂಕಿ ಇಡಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಆಯಿತು. ಇಲ್ಲಾಂದರೆ ಸೀದು ಹೋಗುವ ಚಾನ್ಸ್ ಇರ್ತದೆ. ಯಾಕಂದರೆ ಎಣ್ಣೆಯು ಇರೋದ್ರಿಂದ ಸೀದು ಹೋಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ. ಅದು ಕೆಂಪಗಾದರೆ ಸಾಕು. ನೋಡಿ, ಎಲ್ಲ ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ, ಒಂದು ಸಣ್ಣ ಹುಳಿ, ಮತ್ತು ಒಂದು ಚಮಚದಷ್ಟು ಹಸಿ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಪೌಡ್ರ್ ಮಾಡಿಕೊಳ್ಬೇಕು. ಆಮೇಲೆ ಹುರಿದು ಇಟ್ಕೊಂಡಿರುವ ತೆಂಗಿನ ತುರಿಯನ್ನು ಕೂಡ ಹಾಕಿ ಇನ್ನೊಮ್ಮೆ ಪಲ್ಸ್ ಮಾಡಬೇಕು. ಒಂದು ಸುತ್ತು ಪಲ್ಸ್ ಮಾಡಿದರೆ ಆಯಿತು. ಒಂದು ಸುತ್ತು ಪಲ್ಸ್ ಮಾಡಿದರೆ ಆಯಿತು. ತುಂಬ ಇದು ಮಾಡಬೇಡಿ, ಗ್ರೈಂಡ್ ಮಾಡಬೇಡಿ. ನೋಡಿ, ಈ ಥರ ಬರಬೇಕು. ಈಗ ಇದು ಬೂದು ಕುಂಬಳಕಾಯಿ ಇದು ಬೆಂದಿದೆ. ಅದಕ್ಕೆ ಈ ರುಬ್ಬಿಟ್ಟ ಮಿಕ್ಸರನ್ನು ಹಾಕ್ತಾ ಇದ್ದೇನೆ. ನೋಡಿ, ಪುಡಿಯಾಗಿ ಈ ಥರ ಮಾಡಬೇಕು. ಇದಕ್ಕೆ ಇಂಗಿದ್ರೆ ಇಂಗು ಸ್ವಲ್ಪ ಹಾಕಿ. ನಾನು ಇಂಗು ಹಾಕಿದ್ದೆ ಮೊದಲೇ, ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಉಪ್ಪು ಎಲ್ಲ ಹಾಕಿ ಬೇಯಿಸುವಾಗನೇ ಇಂಗು ಹಾಕಿದ್ದೇನೆ ನಾನು. ಉಪ್ಪು ಬೆಲ್ಲ ಎಲ್ಲ ಹಾಕಿ ಬೇಯಿಸುವಾಗನೇ ಇಂಗು ಹಾಕಿದ್ದೇನೆ. ಇಂಗಿದು ಪರಿಮಳ ತುಂಬ ಒಳ್ಳೆಯದಾಗ್ತದೆ ಸುಕ್ಕಕ್ಕೆ. ಇಂಗು ಮತ್ತು ಬೆಲ್ಲ ಅದೆಲ್ಲ ಮುಖ್ಯವಾಗಿ ಹಾಕಬೇಕು. ತುಂಬ ಒಳ್ಳೆಯದಾಗ್ತದೆ ಸುಕ್ಕ. ನೀರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ಇದಕ್ಕೆ. ಬೆಳ್ಳುಳ್ಳಿ ಹಾಕಲಿಲ್ಲ ನಾನು. ಚೆನ್ನಾಗಿ ಡ್ರೈ ಆಗಿ ಬರ್ತದೆ ನೋಡಿ. ಪುಡಿ ಮಾಡಿ
ಎತ್ತಿಕೊಳ್ಬೇಕು, ನೀರು ಹಾಕಬಾರ್ದು. ಡ್ರೈ ಆಗಿ ಬರ್ತದೆ. ದೇವಸ್ಥಾನಗಳಲ್ಲೆಲ್ಲ ನೀವು ಹೇಗೆ ದೇವಸ್ಥಾನಗಳೆಲ್ಲ ಹೋದರೆ ತಿಂತೀರಲ್ಲ ಮಂಗಳೂರು, ಅದೇ ರೀತಿಯಾಗಿ ಬರ್ತದೆ, ಅದೇ ಫ್ಲೇವರ್ ಅದೇ ರೀತಿಯಾಗಿ ಬರ್ತದೆ. ನೀವು ಮಾಡಿ ಟ್ರೈ ಮಾಡಿ ನೋಡಿ, ನನಗೆ ಮತ್ತೆ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ, ಈಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಉದ್ದಿನ ಬೇಳೆ ಹಾಕ್ತಾಯಿದ್ದೇನೆ ಒಂದು ಸ್ವಲ್ಪ, ಮತ್ತೊಂದು ಸ್ವಲ್ಪ ಸಾಸಿವೆ ಮತ್ತು ಸಾಸಿವೆ ಚಟಪಟ ಹೊಡಿಬೇಕು. ಉದ್ದಿನ ಬೇಳೆ ಅಷ್ಟೇ ಕೆಂಪಾಗೋ ತನಕ ಬಿಡಬೇಕು. ನೋಡಿ ಈಗ ಕೆಂಪಿಗೆ ಆಗಿದೆ. ಈಗ ಇದಕ್ಕೆ ಇದು ಕರಿ ಲೀವ್ಸ್ ಮತ್ತು ಮೆಣಸನ್ನು ಹಾಕ್ತಾ ಇದ್ದೇನೆ. ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಮಾಡಬೇಕು. ಚೆನ್ನಾಗಿ ಫ್ಲೇವರ್ ಎಲ್ಲ ಬಿಡುವ ತನಕ ಫ್ರೈ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೀವು ದೇವಸ್ಥಾನಗಳಲ್ಲೆಲ್ಲ ಹೇಗೆ ತಿಂತೀರಿ ಅದೇ ರೀತಿ ಟೇಸ್ಟ್ ಬರ್ತದೆ, ತುಂಬ ಒಳ್ಳೆಯದಾಗ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಬೂದು ಕುಂಬಳಕಾಯಿ ಸಿಪ್ಪೆಯ ಸುಕ್ಕ, ಬೂದು ಕುಂಬಳಕಾಯಿ ತಗೊಂಡು ಬಂದರೆ ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ, ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ.